ಸೊ ಇವಾಗ ಎಲ್ಲಾನು ಎ ಐ, ರಿಯಲ್ ಯಾವುದು ಎ ಐ ಯಾವುದು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತಿನ ಕ್ಲಾಸಲ್ಲಿ ಒಂದು ಫ್ರೀ ಎ ಐ ಟೂಲನ್ನು ಯೂಸ್ ಮಾಡಿಕೊಂಡು ಒಂದು ಔಟ್ಸ್ಟ್ಯಾಂಡಿಂಗ್ ವೆಬ್ಸೈಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಈ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಓಕೆ, ಸೊ ಸೋರ್ಸ್ ಬಂದು ಎಲ್ಲಾನು ಕಂಪ್ಲೀಟ್ಲಿ ಫ್ರೀ. ಸೊ ಯಾವುದೇ ರೀತಿಯಾದಂಥ ಅಮೌಂಟ್ ಪೇ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ಪ್ರಾಕ್ಟೀಸ್ ಪರ್ಪಸ್ಗೆ ದಿಸ್ ದ ಬೆಸ್ಟ್. ನೀವು ನಿಮ್ಮ ನ್ಯೂ ಟ್ಯಾಬ್ಗೆ ಹೋಗ್ಬಿಟ್ಟು ಜಸ್ಟ್ ಲವಬಲ್ ಅಂತ ಸರ್ಚ್ ಮಾಡಿ. ಓಕೆ, ಸೊ ಲವಬಲ್ ಅಂತ ಸರ್ಚ್ ಮಾಡಿದಾಗ ನೀವು ನಿಮ್ಮ ರ್ಯಾಂಡಮ್ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಕೊಟ್ಟು ಲಾಗಿನ್ ಆಗಬೇಕಾಗುತ್ತೆ. ಒನ್ಸ್ ಲಾಗಿನ್ ಆದಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಎ ಐ ವರ್ಕ್ ಆಗೋದು ನೀವು ಯಾವ ರೀತಿ ಪ್ರಾಂಪ್ಟ್ ಕೊಡ್ತೀರಾ ಅನ್ನೋದ್ರ ಬೇಸ್ ಮೇಲೇ ನಿಮ್ಮ ಒಂದು ಔಟ್ಪುಟ್ ಅನ್ನೋದು ಬರೋದು. ಓಕೆ, ಸೊ ಜಸ್ಟ್ ನೀವು ಆ ರೀತಿಯಾದಂಥ ಬೆಸ್ಟ್ ವೇಯಲ್ಲಿ ನೀವು ಪ್ರಾಂಪ್ಟನ್ನು ಕೊಡಬೇಕಾಗುತ್ತೆ. ಸೊ ಅದೇ ರೀತಿ ಲವಬಲ್ಲಲ್ಲೂ ಕೂಡ ವೆಬ್ಸೈಟನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಪ್ರಾಂಪ್ಟನ್ನು ಕೊಡಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಂದು ಆಲ್ರೆಡಿ ಒಂದು ಪ್ರಾಂಪ್ಟ್ ಇದೆ ಇಲ್ಲಿ. ಓಕೆ, ಸೊ ನಾನು ಆಲ್ರೆಡಿ ಒಂದು ಪ್ರಾಂಪ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಜಸ್ಟ್ ನಾನು ಏನು ಮಾಡ್ತೀನಿ, ಈ ಪ್ರಾಂಪ್ಟನ್ನು ಕಾಪಿ ಮಾಡ್ತೀನಿ. ರೈಟ್, ಸೊ ನಾನು ಕಾಪಿ ಮಾಡ್ತೀನಿ. ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಟೆಂಪ್ಲೇಟ್ಸ್ಗಳು ಕೂಡ ಸಿಗ್ತವೆ ನಿಮಗೆ. ಯಾವುದಾದ್ರೂ ಟೆಂಪ್ಲೇಟನ್ನು ನೀವು ಯೂಸ್ ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್ ಯೂಸ್. ಸೊ ಸಾಕಷ್ಟು ಟೆಂಪ್ಲೇಟ್ಸ್ಗಳು ಇಲ್ಲಿ ಸಿಗ್ತವೆ. ಸೊ ಇಲ್ಲಿ ನೀವು ನೋಡ್ಬೋದು ಕೆಲವು ಪ್ರೋ ವರ್ಷನ್ಸ್ಗಳು ಇರ್ತವೆ, ಕೆಲವು ಫ್ರೀ ವರ್ಷನ್ಸ್ ಇರ್ತವೆ. ಸೊ ಫ್ರೀ ವರ್ಷನ್ ಯಾವುದಿರುತ್ತೋ ಅದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನಾವು ಕಾಪಿ ಮಾಡಿರುವಂಥ ಒಂದು ಪ್ರಾಂಪ್ಟನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ ನಾನು. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ನಾನೊಂದು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗೆ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಬೇಕು ಅಂತ ಒಂದು ಪ್ರಾಂಪ್ಟನ್ನು ಕೊಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ನನಗೆ ಏನೇನು ಬೇಕು ಅದನ್ನೆಲ್ಲನೂ ಕೂಡ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ನನಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನು ನಾನು ಕೊಡಬೇಕು, ಆ್ಯಂಡ್ ನನ್ನ ಹೋಮ್ ಪೇಜಲ್ಲಿ ಏನಿರಬೇಕು, ನನ್ನ ಕಾಂಟ್ಯಾಕ್ಟ್ ಅಸ್ ಪೇಜಲ್ಲಿ ಏನಿರಬೇಕು, ಇದೆಲ್ಲದನ್ನು ಕೂಡ ನಾನು ಒಂದು ಪ್ರಾಂಪ್ಟ್ ಆಗಿ ಜನರೇಟ್ ಮಾಡಿಬಿಟ್ಟು ನಾನಿಲ್ಲಿ ಪೇಸ್ಟನ್ನು ಮಾಡಿದ್ದೀನಿ. ಓಕೆ, ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೀವು ಸರ್ಚ್ ಏನು ಬೇಕಾದರೂ ಸರ್ಚ್ ಮಾಡ್ಬೋದು. ರಿಸೋರ್ಸಸ್ ನೀವೇನಾದರೂ ಯೂಸ್ ಮಾಡಿರ್ತೀರಾ ಅಂದರೆ ರಿಸೋರ್ಸಸ್ ಇರ್ತವೆ, ಕನೆಕ್ಟರ್ಸ್ ಇರ್ತವೆ, ಲೈಕ್ N8N ಈ ರೀತಿ ಕನೆಕ್ಟ್ ಏನಾದರೂ ಮಾಡ್ತೀರಾ ಅಂತಂದರೆ ಕನೆಕ್ಟ್ ಮಾಡ್ಬೋದು. ಆಫ್ಟರ್ ದಟ್ ಆಲ್ ಪ್ರಾಜೆಕ್ಟ್, ಇಫ್ ಇನ್ ಕೇಸ್ ನೀವು ಪ್ರೀವಿಯಸ್ ಆಗಿ ಯಾವುದಾದ್ರೂ ಪ್ರಾಜೆಕ್ಟ್ಸ್ಗಳನ್ನು ಕ್ರಿಯೇಟ್ ಮಾಡಿದರೆ ಅದೆಲ್ಲವೂ ಕೂಡ ಆಲ್ ಪ್ರಾಜೆಕ್ಟ್ಸ್ ಅಂಡರಲ್ಲಿ ಬರುತ್ತೆ. ಸೊ ಆ್ಯಸ್ ಆಫ್ ನಾವು ನಾನೇನು ಮಾಡಿದ್ದೀನಿ, ಇಲ್ಲಿ ಒಂದು ಪ್ರಾಂಪ್ಟನ್ನು ಕೊಟ್ಟಿದ್ದೀನಿ. ಸೊ ಪ್ರಾಂಪ್ಟನ್ನು ಕೊಟ್ಟಾದ್ಮೇಲೆ ಇಲ್ಲಿ ಒಂದು ಐಕಾನ್ ಕಾಣುತ್ತೆ ನೋಡಿ. ಸೊ ಜಸ್ಟ್ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಸೊ ಇಲ್ಲಿ ಇದೇನು ಮಾಡುತ್ತೆ ಅಂದರೆ ಲವಬಲ್ ನಮಗೆ ಏನು ಬೇಕು ಅದೆಲ್ಲವುದು ಕೂಡ ಇನ್ ಡೆಪ್ತ್ ಆಗಿ ಕ್ಲಿಯರ್ ಮಾಡ್ತಾ ಕೊಡುತ್ತೆ, ಅಂತಂದರೆ ಕ್ರಿಯೇಟ್ ಮಾಡ್ತಾ ಕೊಡುತ್ತೆ. ಓಕೆ, ಸೊ ಇದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಬಿಕಾಸ್ ಫ್ರೀ ವರ್ಷನ್, ಆಫ್ ಕೋರ್ಸ್ ಫ್ರೀ ವರ್ಷನ್ ಯೂಸ್ ಮಾಡ್ತಿದ್ದೀವಿ ನಾವು. ಸೊ ಫ್ರೀ ವರ್ಷನ್ ಯೂಸ್ ಮಾಡ್ತಿದ್ದಾಗ ಅದರದೇ ಆದಂಥ ಪ್ರೋಸ್ ಆ್ಯಂಡ್ ಕಾನ್ಸ್ಗಳಿರ್ತವೆ. ಸೊ ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಈ ಟೈಮ್ ತಗೊಳ್ಳೋ ಅಷ್ಟರಲ್ಲಿ ನಾನು ನಿಮಗೆ ಒಂದು ಅನೌನ್ಸ್ಮೆಂಟನ್ನು ಕೊಡ್ತಿದ್ದೀನಿ. ಸೊ ದಟ್ ಎ ಐ ಪವರ್ಡ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಕನ್ನಡದಲ್ಲಿ ಲಾಂಚ್ ಆಗ್ತಿದೆ. ಓಕೆ, ಸೊ ಇವಾಗ ನೀವು ಮ್ಯಾನ್ಯುಯಲ್ ಆಗಿ ಏನೇ ಕಲ್ತರೂ ಕೂಡ ಔಟ್ಡೇಟೆಡ್ ಆಗಿರ್ತೀರಾ. ಸೊ ಅದಕ್ಕೋಸ್ಕರ ಎ ಐ ಪವರ್ಡ್ ಡಿಜಿಟಲ್ ಮಾರ್ಕೆಟಿಂಗನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಕನ್ನಡದಲ್ಲಿ. ಓಕೆ, ಆ್ಯಂಡ್ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು. ಸೊ ದಟ್ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಆ್ಯಂಡ್ ನೀವು ಫ್ರೀ ಟು ಡೆಮೋ ಕ್ಲಾಸಸ್ಗಳನ್ನು ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಅದಕ್ಕೆ ಯಾವುದೇ ರೀತಿ ಅಮೌಂಟನ್ನು ನೀವು ಪೇ ಮಾಡೋ ನೆಸೆಸಿಟಿ ಇರೋದಿಲ್ಲ. ಆಫ್ಟರ್ ದಟ್ ನಿಮಗೆ ಕ್ಲಾಸಸ್ ಇಷ್ಟ ಆಯಿತು ಅಂತ ಅಂದಾಗ ಮಾತ್ರ ಅಮೌಂಟನ್ನು ಪೇ ಮಾಡಿ ಪೇಯ್ಡ್ ಕೋರ್ಸ್ಗೆ ನೀವು ಜಾಯ್ನ್ ಆಗಬೇಕಾಗತ್ತೆ. ಸೊ ಆರ್ ಎಲ್ಸ್ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ಗಳನ್ನು ನೋಡ್ಕೊಂಡು ಬಂದಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ನಾನು ಲೈವ್ ಕ್ಲಾಸಸ್ಸನ್ನೇ ಅಪ್ಲೋಡ್ ಮಾಡಿರ್ತೀನಿ. ಸೊ ಇಫ್ ಇನ್ ಕೇಸ್ ನಿಮಗೆ ಎ ಐ ಪವರ್ಡ್ ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ವರ್ಕಿಂಗ್ ಇದೆ. ಸೊ ಇದಿನ್ನೂ ಸ್ವಲ್ಪ ಟೈಮ್ ಆಫ್ ಕೋರ್ಸ್ ತಗೊಳುತ್ತೆ ಬಿಕಾಸ್ ನಾವಿಲ್ಲಿ ಯಾವುದೇ ರೀತಿಯಾದಂಥ ಕೋಡನ್ನು ಯೂಸ್ ಮಾಡಿಲ್ಲ ಬಿಕಾಸ್ ನನಗೂ ಕೋಡ್ ಬರೋದಿಲ್ಲ. ಓಕೆ, ಸೊ ಇದನ್ನೇ ನಾವು ಏನಂತ ಕರಿತೀವಿ, ವೈಬ್ ಕೋಡಿಂಗ್. ರೈಟ್, ಸೊ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ. ಸೊ ಬೇಸಿಕಲಿ ನಿಮಗೆ ಏನು ಬೇಕು ಅದನ್ನು ಒಂದು ಪ್ರಾಂಪ್ಟ್ ಆಗಿ ನೀವು ಬರಿಬೇಕಾಗತ್ತೆ. ಸೊ ಬರೆದಾದ್ಮೇಲೆ ಜನ್ರೇಟ್ ಮಾಡೋಕ್ಕೆ ಕೊಟ್ಟರೆ ನಿಮ್ಮ ಸೈಟ್ ಏನಿರುತ್ತೆ ಪ್ರಾಪರ್ ವೇಯಲ್ಲಿ ಜನ್ರೇಟ್ ಆಗಿರುತ್ತೆ. ಓಕೆ, ಸೊ ಲವಬಲ್ ಅನ್ನೋದು ಕೂಡ ಒನ್ ಆಫ್ ದ ಬೆಸ್ಟ್ ಟೂಲ್ ಬಿಕಾಸ್ ಫ್ರೀ ವರ್ಷನಲ್ಲಿ ತುಂಬ ಚೆನ್ನಾಗಿರೋ ಒಂದು ಔಟ್ಪುಟ್ಟನ್ನು ಡೆಫಿನೆಟ್ಲಿ ಲವಬಲ್ ಕೊಡ್ತಿದೆ. ಬಿಕಾಸ್ ನಾನು ಲವಬಲನ್ನು ತುಂಬ ಸತಿ ಟ್ರೈ ಮಾಡಿದ್ದೀನಿ. ಓಕೆ, ಟೆಸ್ಟಿಂಗ್ ಪರ್ಪಸ್ಗೋಸ್ಕರ. ಸೊ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ನಿಮಗೆ ಟೆಸ್ಟಿಂಗ್ ಪರ್ಪಸ್ ಅಥವಾ ನೀವು ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಲವಬಲನ್ನು ನೀವು ಯೂಸ್ ಮಾಡ್ಬೋದು. ಸೊ ಫ್ರೀ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ನಿಮ್ಮ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಕೊಟ್ಟರೆ 100 ಕ್ರೆಡಿಟ್ಸ್ ಆರ್ 150 ಕ್ರೆಡಿಟ್ಸ್ ಏನೋ ಕೊಡುತ್ತೆ.
ಸೊ ಅದರಲ್ಲಿ ನೀವು 2 to 3 ವೆಬ್ಸೈಟ್ಸ್ ಅನ್ನ ಜನರೇಟ್ ಮಾಡಿ ನೋಡ್ಬೋದು. ಓಕೆ, ಸೊ ಆಸ್ ಆಫ್ ನಾವು ಇದಿನ್ನೂ ಟೈಮ್ ತಗೊಳ್ತಾನೆ ಇದೆ. ಸೊ ನಮ್ಮ ಒಂದು ವೆಬ್ಸೈಟ್ ಕೂಡ ಇದೆ. ಜಸ್ಟ್ ಗೂಗಲಲ್ಲಿ ಹೋಗಿ dmtk.in ಅಂತ ಸರ್ಚ್ ಮಾಡಿದ್ರೆ ನಿಮಗೆ ನಮ್ಮ ಒಂದು ವೆಬ್ಸೈಟ್ ಕಾಣುತ್ತೆ. ಇಲ್ಲಿ ನೀವು ನೋಡ್ಬೋದು ಯೂಟ್ಯೂಬ್ ಚಾನಲ್ ಅಫ್ಕೋರ್ಸ್ ನೀವು ಇವಾಗ ನೋಡ್ತಿದ್ದೀರಾ. ಆ್ಯಂಡ್ ಮೆಟಾ ಆ್ಯಡ್ಸ್, ಗೂಗಲ್ ಆ್ಯಡ್ಸ್ ಸಪ್ರೇಟ್ ಆಗಿ ಕೊಡ್ತಿದ್ವಿ, ಬಟ್ ಆಸ್ ಆಫ್ ನಾವು ಆ ಬ್ಯಾಚ್ಗಳು ಕ್ಲೋಸ್ ಆಗಿದ್ದಾವೆ. ಸೊ ಇವಾಗ ನಿಮ್ಗಿರೋದು ಕಂಪ್ಲೀಟ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್. ಓಕೆ, ಸೊ ಕೋರ್ಸ್ ಫೀಸ್ ಕೂಡ ಇಲ್ಲಿದೆ 8,500 ಫಾರ್ ಕಂಪ್ಲೀಟ್ 3 months ಕೋರ್ಸ್. ಓಕೆ, ದಟ್ ಟು ವಿತ್ AI ಟೂಲ್ಸ್. ಓಕೆ, ಸೊ ನಾವ್ ಇಫ್ ಇನ್ ಕೇಸ್ ನಿಮಗೆ ಈ ಫೀಸ್ ಅನ್ನ ಆಫರ್ಡ್ ಮಾಡಕ್ ಆಗುತ್ತೆ ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಓಕೆ, ಇಲ್ಲಿ ನೀವು ನೋಡ್ಬೋದು ಡಿಸೈನ್ ಆಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಪಬ್ಲಿಷ್ ಅಂತ ಕೇಳ್ತಿದೆ. ಸೊ ಜಸ್ಟ್ ನೀವು ಪಬ್ಲಿಷ್ ಮಾಡ್ಬೇಕಾಗುತ್ತೆ. ಸೊ 1 second. ಪಬ್ಲಿಷ್ ಯುವರ್ ಆಪ್ ಅಂತ ಇದೆ. ಸೊ ಪಬ್ಲಿಷ್ ಯುವರ್ ಆಪ್. ಸೊ ದೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ದೆನ್ ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಪಬ್ಲಿಷ್. ಇಲ್ಲಿ ನೀವು ನೋಡ್ಬೋದು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಮ್ಮ ಒಂದು ವೆಬ್ಸೈಟ್ ಏನಿದೆ ಅದು ತುಂಬಾ ಹೆಂಗೆ ಡಿಸೈನ್ ಆಗಿದೆ ಅನ್ನೋದು ಕಾಣ್ತಿದೆ. ಸೊ ಲೆಟ್ ಮೀ ಡೂ ಒನ್ ಥಿಂಗ್. ಸೊ ಜಸ್ಟ್ ಇಲ್ಲಿ ನೀವು ನೋಡ್ಬೋದು ನಮ್ಮ ವೆಬ್ಸೈಟ್ ಏನಿದೆ ರೆಡಿ ಆಗಿದೆ. ಸೊ ನಾವಿಲ್ಲಿ ಏನು ಮಾಡಲಿಲ್ಲ, ಜಸ್ಟ್ ಒಂದು ಸಿಂಪಲ್ ಪ್ರಾಂಪ್ಟ್ ಅನ್ನ ನಾನು ಕೊಟ್ಟೆ ಅಷ್ಟೇ. ಸೊ ಸಿಂಪಲ್ ಪ್ರಾಂಪ್ಟ್ ಅನ್ನ ನೀವು ಯಾವ ರೀತಿ ಕೊಡ್ತೀರಾ ಅದ್ರ ಬೇಸ್ ಮೇಲೆ ನಿಮ್ಮ ಸೈಟ್ ರೆಡಿ ಆಗುತ್ತೆ. ಸೊ ನಾನು ಕೊಟ್ಟಿದ್ದು ಒಂದು ಸಿಂಪಲ್ ಪ್ರಾಂಪ್ಟ್ ಅಷ್ಟೇ. ನಾನು ಏನು ತುಂಬಾ ಬ್ರಾಡ್ ಆಗಿ ಏನು ಎಕ್ಸ್ಪ್ಲೈನ್ ಮಾಡಿರ್ಲಿಲ್ಲ, ಜಸ್ಟ್ ಟೆಸ್ಟ್ ಪರ್ಪಸ್ಗೋಸ್ಕರ ಒಂದು ಸಿಂಪಲ್ ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೆ. ಇಲ್ಲಿ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಒಂದು ವೆಬ್ಸೈಟ್ ಅನ್ನ ರೆಡಿ ಮಾಡಿ ಕೊಟ್ಟಿದೆ. ಇಲ್ಲಿ ನೀವು ನೋಡ್ಬೋದು ಕಂಟೆಂಟ್ ಅದೇ ಆಡ್ ಮಾಡಿದೆ, ನಾನು ಏನು ಕಂಟೆಂಟ್ ಆಡ್ ಮಾಡಿರ್ಲಿಲ್ಲ. ಜಸ್ಟ್ ನನಗೆ ಏನ್ ಬೇಕಿತ್ತು ಅದನ್ನಷ್ಟೇ ನಾನು ಪ್ರಾಂಪ್ಟ್ ಅಲ್ಲಿ ಮೆನ್ಷನ್ ಮಾಡಿದೆ. ಇಲ್ಲಿ ನೀವು ನೋಡ್ಬೋದು ಸೊ ಪ್ರೀಮಿಯಂ ಒಂದು ವೆಬ್ಸೈಟ್ ಅನ್ನ ರೆಡಿ ಮಾಡಿಕೊಟ್ಟಿದೆ. ಅಂಡ್ ಹೋಮ್ ಪೇಜ್ ಇದೆ, ಅಬೌಟ್ ಅಸ್ ಪೇಜ್ ಇದೆ, ಅಂಡ್ ಕೋರ್ಸ್ ಕರಿಕ್ಯುಲಮ್ ಇದೆ, ಟೆಸ್ಟಿಮೋನಿಯಲ್ಸ್ ಇದೆ, ಅಂಡ್ ದೆನ್ ಕಾಂಟ್ಯಾಕ್ಟ್ ಪೇಜ್ ಇದೆ. ಇಲ್ಲಿ ನೀವು ನೋಡಿದ್ರೆ ನನ್ನ ನಂಬರ್ ಮೆನ್ಷನ್ ಆಗ್ತದೆ. ಸೊ ಜಸ್ಟ್ ಇಲ್ಲಿ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನೀವು ಕೋರ್ಸ್ಗೆ ಎನ್ರೋಲ್ ಆಗ್ಬೋದು. ಓಕೆ, ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಸೊ ತುಂಬಾ ಸಿಂಪಲ್. ಜಸ್ಟ್ ನೀವು ಯಾವ ರೀತಿ ಪ್ರಾಂಪ್ಟ್ ಅನ್ನ ಕೊಡ್ತೀರೋ ಅದ್ರ ಬೇಸ್ ಮೇಲೆ ನಿಮ್ಮ ಒಂದು ವೆಬ್ಸೈಟ್ ಅನ್ನೋದು ರೆಡಿ ಆಗಿರುತ್ತೆ ಅಷ್ಟೇ. ಪ್ರೀಮಿಯಂ ವೆಬ್ಸೈಟ್ ಈಸ್ ರೆಡಿ. ಸೊ ತುಂಬಾ ಏನೂ ಇಲ್ಲ, ಪ್ರಾಂಪ್ಟ್ ಬೇಸ್ ಮೇಲೆ ಎಲ್ಲಾನು ಇರುತ್ತೆ. ಸೊ ಜಸ್ಟ್ ನಿಮಗೆ ಪ್ರಾಂಪ್ಟ್ ಬರೆಯೋಕೆ ಬರಬೇಕಾಗತ್ತೆ ಅಷ್ಟೇ. ಸೊ ಹಾಗೆ ನಾನು ಆಗ್ಲೇ ಹೇಳ್ದಂಗೆ AI ಪವರ್ಡ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಕನ್ನಡದಲ್ಲಿ ಸ್ಟಾರ್ಟ್ ಆಗ್ತಿದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಓಕೆ, ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು. ಅಂಡ್ 2 ಫ್ರೀ ಡೆಮೋ ಕ್ಲಾಸಸ್ ಅನ್ನ ನೀವು ಅಟೆಂಡ್ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮ್ಗೆ ಕೋರ್ಸ್ ಫೀಸ್ ಅನ್ನ ಪೇ ಮಾಡಿ ಕೋರ್ಸ್ ಅನ್ನ ತಗೊಳಕಾದ್ರೆ ತಗೋಬಹುದು. ಅಂಡ್ ಲಿಮಿಟೆಡ್ ಸೀಟ್ಸ್ ಗಳನ್ನ ಮಾತ್ರ ನಾವು ಕೊಡ್ತಿರೋದು. ಅಂದ್ರೆ ಒಂದು ಬ್ಯಾಚ್ಗೆ 10 ಸೀಟ್ಸ್ ಗಳಷ್ಟೇ ಇರುತ್ತೆ. ಅಂತಂದ್ರೆ 10 ಸ್ಟೂಡೆಂಟ್ಸ್ ಗಳನ್ನ ಆಸ್ ಆಫ್ ನಾವು ಅಷ್ಟೇ ತಗೊಳ್ತಾ ಇರೋದು. ಸೊ ಬೇಗ ಬೇಗ ಕಾಲ್ ಮಾಡಿ. ನೆಕ್ಸ್ಟ್ ವೀಕ್ ಇಂದ ನಮ್ಮ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ. ಟೈಮಿಂಗ್ಸ್ ಬಂದು ಈವ್ನಿಂಗ್ 7 to 8 PM. Okay, so if you are interested, kindly call us. Thank you so much.